ಇನ್ನು ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ ಅಂತ ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಾವು ಯಾರನ್ನು ಭೇಟಿ ಮಾಡ್ತೀವಿ, ಏನು ಎತ್ತ ಎಲ್ಲವನ್ನೂ ಕೂಡ ಹೇಳಿ ಹೋಗೋಕ್ಕೆ ಸಾಧ್ಯನಾ? ನಾವು ಹೋಗ್ತೀವಿ, ಭೇಟಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ದಿನೇಶ್ ಹೇಳಿದ್ದಾರೆ. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ, ಅದೆಲ್ಲ ಹೇಳೋಕ್ಕಾಗ್ತದ? ಎಲ್ಲ ಸಲಹೆಗಳೆಲ್ಲ ಇದೆಲ್ಲ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ನಾವೇನು ಸಲಹೆ ಕೊಡುವಂಥದ್ದು ಏನಲ್ಲ, ಇರುವಂಥ ಪರಿಸ್ಥಿತಿಗಳ ಬಗ್ಗೆ ಮತ್ತು ಯಾವುದೋ ಒಂದು ವಿಚಾರ ಇತ್ತು, ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದು. ಸೊ ಅದರಿಂದ ಅದರಲ್ಲೇನು ದೊಡ್ಡ ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ ಮಾತಾಡ್ಕೊಂಡ್ಬರೋದೇನು ದೊಡ್ಡ ವಿಷಯ ಏನಲ್ಲ. ಇದು ಮೊದಲೇ ಬಾರಿ ಭೇಟಿ ಆಗ್ತಾ ಇಲ್ಲ ತಾನೆ, ಹಿಂದನ್ನು ಕೂಡ ಎಷ್ಟೋ ಸಲ ಭೇಟಿಯಾಗಿದ್ದೀವಿ. ಅಲ್ಲಿಗೆ ಹೋಗಿ ಬರೋದು ಅದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು. ಸೊ ನಾವು ಏನೇ ಇದ್ರೂ ಮಾತಾಡಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ನವೆಂಬರ್ 26 ಭಾರತ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ನೋಡಿ. ಎಲ್ಲಿ ಚರ್ಚೆ ಆಗಿಲ್ಲ, ನಿಮ್ಮ ಮಾಧ್ಯಮಗಳಲ್ಲಿ ಸೃಷ್ಟಿ ಆಗ್ತಾ ಇದೆ ಅಷ್ಟೇ, ಬಿಟ್ಟರೆ ಯಾರೂ ಹೇಳಿಲ್ಲ. ನಮಗೆ ಹೇಳಬೇಕಾಗಿದ್ದರೆ, ನಾನು ಈಗ 55 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, 25 ವರ್ಷ ನಾನು ಅಧಿಕಾರದಲ್ಲಿದ್ದೀನಿ. ಜನರಲ್ ಸೆಕ್ರೆಟರಿ ಆಗಿ, ಜಿಲ್ಲಾಧ್ಯಕ್ಷ ಆಗಿ, ನಮ್ಮ PC ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ 7 ವರ್ಷ GS ಆಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಏನೇನು ನಡಿಬೇಕಾದ್ರೆ, ಒಂದು CLP ನಾಯಕರು, ಎರಡನೇದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಮೂರನೇದು ಹೈಕಮಾಂಡ್. ಇವರು ಮೂರು ಸೇರಿ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ ನಿರ್ಧಾರ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು. ಹೈಕಮಾಂಡ್ ಹೇಳಿದಂತಕ್ಕಿಂತ ನಾವು ನಡ್ಕೊಳ್ಬೇಕು. ಹೈಕಮಾಂಡ್ ಹೇಳಿದ ಯಾರು ನಡ್ಕೊಳ್ತಾರೋ ಅವರೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಅದೆಲ್ಲ ಈಗಾಗಲೇ ಅದಕ್ಕೆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಗಿದೆ. 140 ಮಂದಿ ಶಾಸಕರಿದ್ದಾರೆ, 35 ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 175 ಮಂದಿ ಇದ್ದಾರೆ. ಎಲ್ಲರೂ ಸಹಜವಾಗಿ ಬೇಡಿಕೆ ಇರ್ತದೆ. 2.5 ವರ್ಷ ಆದಮೇಲೆ ಇದ್ರ ಬಗ್ಗೆ ನಾನು ಹೈಕಮಾಂಡ್ಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ.